ಹಾಸನ ಜಿಲ್ಲೆಯಲ್ಲಿ 3,925 BPL ಕಾರ್ಡ್ಗಳು APL ಆಗಿ ಬದಲಾವಣೆ ಆಗಿದೆ. ಈ ಜಿಲ್ಲೆಯಲ್ಲಿ ಒಟ್ಟು 4,40,506 ಪಡಿತರ ಚೀಟಿಗಳು, ಇದರಲ್ಲಿ 102 ಸರ್ಕಾರಿ ನೌಕರರಿದ್ದು ಅದನ್ನು APL ಕನ್ವರ್ಟ್ ಮಾಡಿದ್ದಾರೆ. ಅದು ಓಕೆ, ಫೈನ್. ಟ್ಯಾಕ್ಸ್ ಪಾವತಿಸ್ತಾ ಇದ್ದಾರೆ ಅಂತ 3,408 ಕಾರ್ಡನ್ನು APLಗೆ ಹಾಕಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಟ್ಯಾಕ್ಸ್ ಪಾವತಿ ಮಾಡೋದು ಬೇರೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ಬೇರೆ. ಫೈಲ್ ಮಾಡಿದವ್ರದ್ದೆಲ್ಲ ನೀವು APL ಕನ್ವರ್ಟ್ ಮಾಡಿದ್ದೀರಾ, ಇದು ತಪ್ಪು ಅಂತ. APL ಕಾರ್ಡು ಅಂತೇಳಿ ಎಲ್ಲ ಎಕ್ಸ್ಚೇಂಜ್ ಮಾಡ್ತಿದ್ರೆ ಬಡವರು ಬಗ್ರು ಎಲ್ಲಿಗೆ ಹೋಗ್ತೀವಿ ನಾವು? ವಯಸ್ಸಾದವ್ರು ನೋಡಿ 93 ವರ್ಷ, ಅವ್ರ ಕಾರ್ಡ್ ಎಬ್ಬೆಟ್ ಬರಲ್ಲ ಅಂತ ಹೇಳಿ ಕಾರ್ಡ್ ತೆಗೆದಾಕಿ ರೇಷನ್ನೇ ಕೊಡ್ತಾಯಿಲ್ಲ. 3-4 ತಿಂಗಳಾಯಿತು. ರೇಷನ್ ಅಂಗಡಿಗೆ ಹೋದ್ರೆ ಅಲ್ಲಿ ತಾಲೂಕು ಆಫೀಸ್ಗೆ ಹೋಗಿ ತಾಲೂಕು ಆಫೀಸಿಂದ ಇಲ್ಲಿಗೆ ಬನ್ನಿ ಅಂತಾರೆ. ನಾವೆಲ್ಲ ಎಲ್ಲಿಗೆ ಹೋಗೋದು? ರೇಷನ್ ಹುಡಿಕೊಂಡು ಎಲ್ಲ ಕಡೆ ಕೊಡೋದು 3 kg ಅಕ್ಕಿ. ಊರೆಲ್ಲ ತಿರ್ಕೊಂಡು ಬಂದ್ರು ಆಟ ಬಾಡಿಗೆ ತಿಂಗಳೆಲ್ಲ ರೇಷನ್ ಮೇಂಟೈನ್ ಮಾಡ್ಬೋದು ನಾವು. ಬರೀ ಅವ ಅಜ್ಜಿ ಕರ್ಕೊಂಡು ಓಡಾಡೋದಕ್ಕೇನೆ ರೇಷನ್ ಕೊಡಿ. ಕಾರ್ಡ್ ತಗೊಂಡೋದ್ರೆ ಎಬ್ಬೆಟ್ ಬರಲ್ಲ ಅಂತ ಅಕ್ಕಿ ಕೊಟ್ಟಿಲ್ಲ. 2 ತಿಂಗಳಿಂದಲೂ ಮುಂದಾಗಿ ಫೋನ್ ಇಸ್ಕೊಂಡು ಕೊಡೋರು. ಈಗ ಫೋನು ಇಲ್ಲ ಏನೂ ಇಲ್ಲ ಅಂತ 2 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ. ನಮ್ಮ ಬೆಳ್ಳೆಲ್ಲ ಸೌದ ಕೂಲಿ ಮಾಡಿ ನಮಗೆ ಗಂಡ್ರು ಮಕ್ಕಳಿಲ್ಲ. ನಾನು ಜೀವನ ಮಾಡಬೇಕು, ಮಂಡಿ ನೋವು, ಇವು ವ್ಯಾಪಾರ ಮಾಡಿ ಜೀವನ ಮಾಡಬೇಕು. ನಾವೇನಾರ ಕೇಳ್ತೀವ? ಕೊಡೋನಾರು ಅಕ್ಕಿ ಕೊಡಿದ್ಮೇಲೆ ಎಬ್ಬೆಟ್ ಮಾಡಿದ್ರೆ ನಾವು ಕೈ ಕುಯ್ಕೊಂಡು ಅಂಟ್ರಸಕ್ಕಾಗ್ತಾ? ನಮ್ಮ ಜೀವನಕ್ಕೆ ಯಾರು ಇದು ಮಾಡ್ತಾರೆ? ನಾವು ದುಡ್ಕೋಬೇಕು, ನಾವು ಜೀವನ ಮಾಡಬೇಕು. ಅಕ್ಕಿ ಕೊಡೋಕ್ಕೂ ಹಿಂಗೆ ಹಿಂಸೆ ಕೊಟ್ಟರೆ ನಾವೇನು ಮಾಡೋಣ? ಅಲ್ಲೋ ಬರ್ಸ್ಕೊಬರ್ರಿ, ಇಲ್ಲೋ ಬರ್ಸ್ಕೊಬರ್ರಿ ಎಲ್ಲ ಹೇಳ್ತಾರೆ. ನಾವು ಹೋದರೆ ಆಮೇಲೆ ಸೊ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಟ್ಟು 4,40,506 ಏನು ಪಡಿತರ ಚೀಟಿಗಳಿದ್ದಾವೆ. ಅದರಲ್ಲಿ ಅಂತ್ಯೋದಯ 23,068 ಇದೆ. ಆಮೇಲೆ 4,17,438 ಈ ಆದ್ಯತೆ ಅಂತೀರ ಅಥವಾ ನೀವು ಏನು ಕಾಮನ್ ಇದರಲ್ಲಿ BPL ಅಂತೀರ, ಅಷ್ಟು ಪಡಿತರ ಚೀಟಿಗಳಿದ್ದಾವೆ. ಈಗ ತಮಗೆಲ್ಲ ಗೊತ್ತಿರ್ಬೋದು, ಈ ಗವರ್ನೆನ್ಸ್ ಇಲಾಖೆಯಿಂದ ಆಯುಕ್ತರ ಕಚೇರಿಗೆ ಏನು